ಧನುರಾಶಿ, ಅನಿರೀಕ್ಷಿತವಾಗಿ ನಿಮ್ಮ ನಿರೀಕ್ಷೆಗೂ ಮೀರಿ ಹಣ ಬರಬಹುದು. ಆದರೆ ಅದೇ ರೀತಿ ಖರ್ಚಾಗಿ ಹೋಗುತ್ತೆ, ಕೈಯಲ್ಲಿ ಮಾತ್ರ ಹಣ ನಿಲ್ಲದೆ ಇರತಕ್ಕಂಥದ್ದು. ಇಂದು ಸವಾಲಿನ ದಿವಸ, ಪ್ರತಿಯೊಂದು ಕೂಡ ನಿಮಗೆ ಸವಾಲಾಗಿ ಪರಿಣಮಿಸುತ್ತೆ. ಆದರೆ ಬುದ್ಧಿವಂತರು ಸವಾಲುಗಳನ್ನು ಸ್ವೀಕಾರ ಮಾಡಿ ಅದನ್ನು ಎದುರಿಸಿ ಅದನ್ನು ದಾಟಿ ಮುಂದೆ ಬರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಕಿವಿ ಮಾತು. ಜೊತೆಯಲ್ಲಿ ಇರತಕ್ಕಂಥವರು ಅಸೂಯೆಯನ್ನು ತೋರಿಸಬಹುದು. ನಿಮ್ಮ ಅಭಿವೃದ್ಧಿಯನ್ನು ಅಥವಾ ನಿಮ್ಮ ಅಭ್ಯುದಯವನ್ನು ನೋಡಿ ಸಹಿಸಿಕೊಳ್ಳಕ್ಕಾಗದೇ ಇರತಕ್ಕಂಥವರು ಆ ರೀತಿಯಲ್ಲಿ ವರ್ತಿಸಬಹುದು. ಅದು ಯಾವುದಕ್ಕೂ ಮನಸ್ಸನ್ನು ಕೆಡಿಸ್ಕೊಳ್ಳುವಂಥದ್ದಲ್ಲ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೌಟುಂಬಿಕವಾದಂತಹ ಗಲಾಟೆ ಮನಸ್ತಾಪಗಳು ಆಗಬಹುದು. ಆದರೆ ಅದನ್ನೆಲ್ಲ ಸಮಾಧಾನದಿಂದ ಪರಿಹರಿಸ್ಕೊಳ್ತಕ್ಕಂತಹ ಒಂದು ಶಕ್ತಿ ನಿಮಗಿರುತ್ತೆ. ಅದನ್ನು ನೀವು ಅಲ್ಲಿ ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ. ವಿದೇಶ ಪ್ರಯಾಣಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದು ಅದಕ್ಕೇನಾದರೂ ಅಡೆತಡೆಗಳಿದ್ದರೆ ಅದೆಲ್ಲವೂ ಕೂಡ ನಿವಾರಣೆಯಾಗ್ತಕ್ಕಂಥದ್ದು ಶುಭ ಸೂಚನೆ ನಿಮಗೆ ಸಿಗ್ತಕ್ಕಂತಹ ದಿವಸ ಇದಾಗತ್ತೆ. ವಿಶೇಷವಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ವ್ಯಾವಹಾರಿಕವಾಗಿ ನಿಮ್ಮ ನಿರ್ಧಾರ ತಪ್ಪಾಗಿರಬಹುದು. ಅದರಿಂದ ಏನೋ ಸ್ವಲ್ಪ ಕಿರಿಕಿರಿ ಅಂತಕ್ಕಂತಹದ್ದು ವ್ಯವಹಾರದಲ್ಲಿ ಕಾಣುತ್ತೆ. ನಿಮ್ಮ ನಿರ್ಧಾರದ ಬಗ್ಗೆ ಸ್ವಲ್ಪ ಸಡಿಲಿಕೆಯನ್ನು ತೋರಿಸ್ಬಿಟ್ರೆ ಎಲ್ಲವೂ ತನ್ನಿಂದ ತಾನೇ ಸರಿಯಾಗ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗುತ್ತೆ. ಸಾಮಾಜಿಕವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಇದು ಬಹಳ ಒಳ್ಳೆಯದೇ. ಆದರೂ ಕೆಲವು ಸಂದರ್ಭಗಳಲ್ಲಿ ಆ ರೀತಿಯ ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಿರುತ್ತೆ. ವೈಯಕ್ತಿಕವಾದಂತಹ ವಿಚಾರ ಇರಬಹುದು, ಸಾಂಸಾರಿಕವಾದಂತಹ ವಿಚಾರ ಇರಬಹುದು, ಬೇರೆಯವರ ಒಂದು ಆಗಮನ, ಬೇರೆಯವರು ಅಲ್ಲಿ ತಲೆಯನ್ನು ಹಾಕ್ತಕ್ಕಂಥದ್ದು, ಇದಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಡಿ. ನಿಮ್ಮ ಮನೆಯ ಸಮಸ್ಯೆಯನ್ನು, ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳ್ತಕ್ಕಂತಹದ್ದು ಅತ್ಯುತ್ತಮವಾದಂತಹ ಕ್ರಮ. ಇಲ್ಲದೇ ಇದ್ದರೆ ನಿಮ್ಮ ಮರ್ಯಾದೆಗೂ ಕೂಡ ಅದು ಭಂಗವನ್ನು ತರ್ತಕ್ಕಂಥದ್ದಾಗ್ಬೋದು. ಹಳೆಯ ಸಾಲ ಅಥವಾ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಮರುಕಳಿಸ್ತಕ್ಕಂಥದ್ದು, ಅದರಿಂದ ತೊಂದರೆಗೆ ಕಾರಣಗಳಾಗತ್ತೆ. ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದಾಗ್ಬೋದು. ಜನರಲ್ಲಿ ಅಥವಾ ಸಮಾಜದಲ್ಲಿ ಗೌರವವನ್ನು ಹಾಗೇ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅಂತಹ ಒಂದು ದುಸ್ಥಿತಿಯನ್ನು ಈ ದಿವಸ ನೀವು ನೋಡಬೇಕಾದಂಥದ್ದಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ನಿಮಗಿಂತ ಕಿರಿಯರು ನಿಮಗೆ ಹೆಚ್ಚು ಗೌರವವನ್ನು ನೀಡುತ್ತಾರೆ. ನಿಮ್ಮ ಬಗ್ಗೆ ವಿಶೇಷವಾದಂತಹ ಪೂಜ್ಯ ಭಾವನೆ ಬರತಕ್ಕಂತಹ ಸಂದರ್ಭಗಳು ಅಲ್ಲಿ ಒದಗಿ ಬರಬಹುದು. ಉದ್ಯೋಗಕ್ಕೆ ಯಾರಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ರೆ ನಿಮಗೆ ಶುಭವಾದಂತಹ ಸಮಯದ ಸೂಚನೆ ಅಂತ ಹೇಳಬೇಕಾದಂತಹದ್ದು. ಆರ್ಥಿಕವಾಗಿ ಸಾಧಾರಣವಾದಂತಹ ದಿನ. ದುಡ್ಡು ಕಾಸಿನ ವಿಚಾರ ಬಂತು ಅಂತಾದರೆ ಹೇಳಿಕೊಳ್ಳುವಂತಹ ಒಳ್ಳೆಯ ದಿವಸ ಏನಲ್ಲ. ಹಾಗಂತ ನಿಮಗೇನೋ ಹಣಕಾಸಿಗೆ ತೊಂದರೆಯಾಗುತ್ತೆ, ಅಡ್ಡಿಯಾಗುತ್ತೆ ಅನ್ನುವಂಥದ್ದು ಕೂಡ ಇರುವುದಿಲ್ಲ. ಒಂದು ವೇಳೆ ಅಗತ್ಯ ಬಿದ್ದಂತಹ ಹಣಕ್ಕೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ವ್ಯವಸ್ಥೆಗಳು ಆಗ್ತಕ್ಕಂತಹ ದಿವಸ. ಮನೆಯಲ್ಲಿ ಸ್ವತಂತ್ರದ ವಾತಾವರಣ, ಮನಸ್ಸಿಗೆ ನೆಮ್ಮದಿ ಇರುವಂಥದ್ದು, ಇದು ಬಹಳ ಮುಖ್ಯವಾದಂಥದ್ದು. ಹಾಗಂತ ನೀವು ಏನು ಮಾಡಿದರೂ ಯಾರೂ ಕೇಳೋದಿಲ್ಲ ಅನ್ನುವ ಧೋರಣೆ ಬೇಡ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ವೈಯಕ್ತಿಕವಾಗಿ ಅಥವಾ ಸ್ವತಂತ್ರವಾಗಿ ನೀವೇನಾದರೂ ನಿರ್ಧಾರಗಳನ್ನು ಮಾಡಬಹುದು. ಅದು ಒಳ್ಳೆಯದಾಗಿ ಬೇರೆಯವರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುವ ಹಾಗಿರಬೇಕು ಅನ್ನುವಂತಹ ಅರ್ಥ. ಒಡ ಹುಟ್ಟಿದವರ ಜೊತೆಯಲ್ಲಿ ಸಂಬಂಧ ಚೆನ್ನಾಗಿರ್ತಕ್ಕಂಥದ್ದು. ಅಣ್ಣ ತಮ್ಮ ಅಕ್ಕ ತಂಗಿಯರು ಹತ್ತಿರದ ಬಂಧುಗಳ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ. ನಿಮ್ಮ ಇಷ್ಟದ ಕೆಲಸದಲ್ಲಿ ನಿಮಗೆ ಯಾವುದು ಪ್ರೀತಿ ಆಗುತ್ತೋ, ಯಾವುದು ಖುಷಿ ಕೊಡುತ್ತೋ ಅಂತಹ ಕೆಲಸದಲ್ಲಿ ಕಾಲವನ್ನು ಕಳೀತಕ್ಕಂಥದ್ದಾಗತ್ತೆ. ಶರಭೇಶ್ವರನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಮನಸ್ಸಿನ ಆಲೋಚನೆಗಳು ಏನಿರುತ್ತೆ ಅದರ ಮೇಲೆ ಇಡೀ ದಿವಸ ಅವಲಂಬಿತವಾಗಿರುತ್ತೆ. ಯಾವ ಒಳ್ಳೆಯ ಆಲೋಚನೆಗಳು ಮನಸ್ಸಿಗೆ ಬರುತ್ತೋ ಆ ರೀತಿಯಲ್ಲಿ ದಿನ ಕಳೆದು ಹೋಗುತ್ತೆ ಅಂತ ಅರ್ಥ. ಮಿತ್ರರ ಅಥವಾ ಆತ್ಮೀಯರ ಜೊತೆಯಲ್ಲಿ ಹೆಚ್ಚು ಕಾಲವನ್ನು ಕಳೆಯುವುದಕ್ಕೆ ಪ್ರಯತ್ನವನ್ನು ಮಾಡಿ. ಅವರಿಂದ ಒಳ್ಳೆಯದಾದಂತಹ ಒಂದು ವಿಚಾರಗಳ ಮುನ್ನೆಲೆಗೆ ಬಂದು ಅದರ ಚರ್ಚೆ ಆಗಬಹುದು. ಕೆಲವು ವಿಚಾರಗಳನ್ನು ಬಂಧುಗಳ ಜೊತೆಯಲ್ಲೂ ಕೂಡ ಚರ್ಚೆ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಅದರಿಂದ ಒಳಿತನ್ನು ನೀವು ಸಂಗ್ರಹ ಮಾಡಿ ಅಂತ ಅರ್ಥ. ಮಾನಸಿಕವಾಗಿ ಪ್ರತಿ ಕ್ಷಣವೂ ಕೂಡ ಸಿದ್ಧವಾಗಿರಬೇಕು. ಅಂದರೆ ಏನೇ ಬಂದರೂ ಕೂಡ ನಾನು ಎದುರಿಸ್ತೀನಿ ಅಂತಕ್ಕಂತಹ ಧೈರ್ಯ ನಿಮ್ಮಲ್ಲಿ ಗಟ್ಟಿಯಾಗ್ತಾ ಹೋಗಬೇಕು ಅನ್ನುವಂಥದ್ದು. ಯಾವುದೇ ಕ್ಷಣದಲ್ಲಿ ನಿಮಗೆ ಸರಿಯಾದಂತಹ
ಅಥವಾ ಯೋಚನೆ ಮಾಡಬೇಕಾದಂತಹ ಸವಾಲುಗಳು ಎದುರಾಗಬಹುದು. ಅದನ್ನೆಲ್ಲ ಗಮನಿಸ್ಕೊಳ್ಬೇಕಾದಂಥದ್ದು. ನವಗ್ರಹರ ಪ್ರಾರ್ಥನೆಯನ್ನ ಮಾಡಿ, ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಬಾರಿ ಪಠನೆ ಮಾಡಿ ಶುಭವಾಗಿದೆ.